ಸ್ನೇಹಿತರೆ ನಮಸ್ಕಾರ. SR Boy ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ BPL ಕಾರ್ಡ್ ಅಪ್ಲಿಕೇಶನ್ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ನೀವೇನಾದರೂ ಅರ್ಜಿನ ಸಲ್ಲಿಸಲಿಕ್ಕೆ ಬಯಸಿದ್ರೆ BPL ಆಗಿರ್ಬೋದು ಅಥವಾ APL ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ನಂತರ ಆ ಸೇವಾ ಕೇಂದ್ರದಲ್ಲಿ ಅಂದರೆ ಕರ್ನಾಟಕ ಒಂದು ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮ ಒಂದು ಸೇವಾ ಕೇಂದ್ರದಲ್ಲೇ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಓಕೆ, ಸೊ ಅಲ್ಲಿ ಹೋದಾಗ ನಿಮಗೆ ಈಗ BPL ಕಾರ್ಡ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನಿರಬೇಕು, ಅದ್ರ ಜೊತೆಗೆ APL ಕಾರ್ಡ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಯಾವ ದಾಖಲಾತಿಗಳು ಇರಬೇಕು ಅದ್ರ ಬಗ್ಗೆ ಎಲ್ಲದರೂ ಕೂಡ ನಾನು ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ SR Boy ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ಈ ರೀತಿ ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ವಿಡಿಯೋಗಳನ್ನು ಎಲ್ಲವೂ ಕೂಡ ನೀವು ನೋಡ್ಕೊಳ್ಬೋದು. ಪ್ರತಿ ಒಂದು ವಿಡಿಯೋ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲ ಮಾಹಿತಿ ಕೂಡ ನಾವು ಕನ್ನಡದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀವಿ. ಯಾವುದೇ ರೀತಿ ಫೇಕ್ ಮಾಹಿತಿಗಳನ್ನು ಕೊಡಲ್ಲ. ಸೊ ಅದರ ಬಗ್ಗೆ ತಿಳ್ಕೊಂಡು ನಾವು ಅನಾಲಿಸಿಸ್ ಮಾಡಿ ನಂತರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ನಿಮಗೋಸ್ಕರ ಅಂತ. ನಿಮಗೂ ಕೂಡ ಯಾವ ಟಾಪಿಕ್ ಬಗ್ಗೆ ವಿಡಿಯೋಗಳ ಬೇಕು ಅಂತ ಕಮೆಂಟ್ ಮೂಲಕ ಕೇಳಬಹುದು. ಅದರ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತೀವಿ. ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಸ್ನೇಹಿತರೆ, ಈಗ ಏನಾಗ್ತಿದೆ ಅಂದರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಸಾರ್ವಜನಿಕರಿಗೆ ಹೊಸ BPL ಕಾರ್ಡ್ಗೆ ಮತ್ತು APL ಕಾರ್ಡ್ಗೆ ಅರ್ಜಿ ಆಹ್ವಾನ ಆಗಲಿದೆ ಅಂತ ಹೇಳಿದ್ದಾರೆ. ಯಾವಾಗ? ಏಪ್ರಿಲ್ 1ರಿಂದ ಜನಸಾಮಾನ್ಯರಿಗೆ ಮಾತ್ರ ಏನಾಗ್ತಿದೆ ಇದು ಅನುಕೂಲವಾಗಲಿ ಅಂತ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಈಗ ಏನಾಗ್ತಿದೆ, ಮೆಡಿಕಲ್ ಎಮರ್ಜೆನ್ಸಿ ಅಂತ ಸ್ಟಾರ್ಟ್ ಆಗಿದೆ. ಸೊ ನೀವು ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಅರ್ಜಿನ ಸಲ್ಲಿಸ್ಬೋದಾ ಅಥವಾ ಸಲ್ಲಿಸಬಾರ್ದಾ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಂದಾಗ ನಿಮಗೆ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಹಾರ್ಟ್ ಆಪರೇಷನ್ ಆಗಿರ್ಬೋದು ಅಥವಾ ಕಿಡ್ನಿ ಆಪರೇಷನ್, ಮೇಜರ್ ಆಪರೇಷನ್ ಏನಾದರೂ ಇದೆ ಅದರಿಗೆ ಸೂಕ್ತವಾದ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೆಸರನ್ನ ಸೇರ್ಪಡೆ ಮಾಡಬಹುದು ರೇಷನ್ ಕಾರ್ಡಲ್ಲಿ. ಅಥವಾ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ನ ಪಡ್ಕೊಂಡು ನಿಮ್ಮ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಳ್ಬೋದು. BPL ಕಾರ್ಡ್ನ ಆಸ್ಪತ್ರೆಗೆ ಕೊಟ್ಟು ನೀವು ಏನು ಮೇಜರ್ ಆಪರೇಷನ್ ಮಾಡ್ಕೊಳ್ತಿದ್ದೀರಾ ಅದಕ್ಕಾಗಿ ಸರ್ಕಾರ ಏನು ಮಾಡ್ತಿದ್ದೀನಿ, ಮೆಡಿಕಲ್ ಎಮರ್ಜೆನ್ಸಿ ಅಂತ ನಿಮಗೆ ಇದೊಂದು ರೇಷನ್ ಕಾರ್ಡ್ನ ಇಶ್ಯೂ ಮಾಡ್ತಾರೆ. ಅದನ್ನು ತೊಗೊಂಡ್ಬಿಟ್ಟು ನಿಮ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು. ಓಕೆ, BPL ಕಾರ್ಡ್ ಎಲಿಜಿಬಿಲಿಟಿ ಏನಿರುತ್ತೆ ಅಂದರೆ ಅದಕ್ಕೆ ಅರ್ಹತೆಗಳು ಏನಿರಬೇಕು, ಅರ್ಜಿದಾರರ ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ 1.2 ಲಕ್ಷ ಮೀರಿರಬಾರದು. ಅದಕ್ಕಿಂತ ಹೆಚ್ಚಿದ್ರೆ ನೀವು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಓಕೆ, ಎರಡನೇದಾಗಿ 7.5 ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರಬಾರದು. 7.5 ಎಕರೆಗಿಂತ ಹೆಚ್ಚಿನ ನೀವೇನಾದರೂ ಜಮೀನನ್ನು ಹೊಂದಿದ್ರೆ ಅಂಥವರು ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಅದೇ ರೀತಿ ಅರ್ಜಿದಾರರ ವೈಟ್ ಬೋರ್ಡ್ ಕಾರ್ಡ್ ಕೂಡ ಹೊಂದಿರಬಾರದು. ಯಾವುದೇ ರೀತಿ ನಿಮ್ಮ ಡೊಮೆಸ್ಟಿಕ್ ಕಾರ್ಗಳನ್ನು ಹೊಂದಿದ್ರೆ ಅಂಥವರು ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಯಾವುದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರ ಆಗಿರಬಾರದು. ಕೇಂದ್ರ ಸರ್ಕಾರದಲ್ಲಾಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರಿಯನ್ನು ನೀವು ಪಡ್ಕೊಂಡಿರ್ಬೋದು. ಅಂಥವರು ಕೂಡ ನೀವು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಅದರ ಜೊತೆಗೆ ನಗರ ಪ್ರದೇಶದಲ್ಲಿ ನಿಮ್ಮ ಮನೆಯ ವಿಸ್ತೀರ್ಣ 1000 ಸ್ಕ್ವೇರ್ ಫುಟ್ ಏನಾದರೂ ಜಾಸ್ತಿ ಇದ್ದರೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಅಂಥವರು ಕೂಡ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಅದರ ಜೊತೆಗೆ ವಾಣಿಜ್ಯ ತೆರಿಗೆ ಇರ್ಬೋದು, ಆದಾಯ ತೆರಿಗೆ ಆಗಿರ್ಬೋದು, IT ರಿಟರ್ನ್ ಏನಾದರೂ ನೀವು ಪಾವತಿ ಮಾಡ್ತಿದ್ರೆ ಅಂಥವರು ಕೂಡ BPL ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಬರಲ್ಲ. ಹಾಗಿದ್ರೆ BPL ಕಾರ್ಡ್ನ ಅರ್ಜಿನ ಯಾವ ರೀತಿ ನೀವು ಸಲ್ಲಿಸ್ಬೋದು? ಓಕೆ, ಸೊ ಏಪ್ರಿಲ್ 1 ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅದರ ಬಗ್ಗೆ ಮಾಹಿತಿ ಬಂದರೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ನಮ್ಮ ವಿಡಿಯೋನ ನೀವು ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. SR Boy ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಮುಂದಿನ ದಿನದಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೀವು ಕೇಳ್ಬೋದು. ಸೊ BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ನ ನೀವು ಎಲ್ಲಿ ಅರ್ಜಿನ ಸಲ್ಲಿಸ್ಬೇಕಂದ್ರೆ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಗ್ರಾಮ ಒನ್ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಅದೇ ರೀತಿ ನಗರ ಪ್ರದೇಶದವರು ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಸೇವಾ ಕೇಂದ್ರಗಳು ಇರುತ್ತವೆ ನಗರ ಪ್ರದೇಶದಲ್ಲಿ, ಅಂತಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ BPL ಕಾರ್ಡ್ಗೆ ಯಾವ ರೀತಿ ದಾಖಲಾತಿಗಳು ಬೇಕು ಅದರ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀನಿ. ಹಾಗಿದ್ರೆ ತಿದ್ದುಪಡಿ ಕೂಡ ಇರುತ್ತೆ. ಸೊ ತಿದ್ದುಪಡಿನ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಮೆಡಿಕಲ್ ಎಮರ್ಜೆನ್ಸಿ ಮಾತ್ರ ಈಗ ಸ್ಟಾರ್ಟ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಕೂಡ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ತೀನಿ.
ಸ್ನೇಹಿತರೆ ಅದರ ಜೊತೆಗೆ APL ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಿಗೆ ಯಾವುದೇ ರೀತಿಯಲ್ಲಿ ಇನ್ಕಮ್ ಸೋರ್ಸ್ ಬೇಕಾಗಿಲ್ಲ. ನಿಮ್ಮ ಮನೆಯ ಎಲ್ಲರ ದಾಖಲಾತಿಗಳು ಆಧಾರ್ ಕಾರ್ಡ್ ದಾಖಲಾತಿ ಇದ್ದರೆ ಸಾಕು, ನೀವು ಅರ್ಜಿನ ಸಲ್ಲಿಸಿ ಅವತ್ತೇ ನೀವು APL ಕಾರ್ಡ್ನ ತೆಗೆದುಕೊಂಡು ಹೋಗ್ಬೋದು. ಓಕೆ, ಯಾವುದೇ ರೀತಿ ಅಪ್ರೂವಲ್ ಕೂಡ ಇರೋಲ್ಲ. ಸೊ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ APL ಕಾರ್ಡ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ SRBU ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ, ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೋದು. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಏನೇನು ಅರ್ಹತೆಗಳಿರಬೇಕು ಅದರ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದೀನಿ. ಸೊ ಕುಟುಂಬದ ಮುಖ್ಯಸ್ಥೆ ಅಂತ ಬಂದಾಗ ಮಹಿಳೆಯರ ಹೆಸರಲ್ಲಿ ನೀವು ಇನ್ಕಮ್ನ ತಗೊಳ್ಬೇಕಾಗುತ್ತೆ. ಅವರ ಹೆಸರಲ್ಲಿ ಇನ್ಕಮ್ನ ತಗೊಂಡು ನಿಮ್ಮ ಮನೆಯಲ್ಲಿ ಎಲ್ಲರೂ ಆಧಾರ್ ಕಾರ್ಡ್ ತಗೊಂಡು ಸೊ ನೀವು ಇನ್ಕಮ್ ಮತ್ತು ಕಾಸ್ಟ್ನ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ ನಂತರ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಬರುತ್ತೆ ಈ BPL ಕಾರ್ಡ್ಗೆ. ಓಕೆ, ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಏನಾದರೂ ಬೇಕಂದರೆ ಕಮೆಂಟ್ ಮೂಲಕ ಕೂಡ ನೀವು ಕೇಳ್ಬೋದು, ಅಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.